ಇವಾಗ ಕಟೇರಮ್ಮ ಅಂತ ಹೊಸಕೋಟೆ ಹತ್ರ ಇದೆ, ಅಲ್ಲಿಗೆ ಹೊರಟಿದ್ದೀವಿ. ಇವನು ನಾನು ಹೊರಟಿದ್ದೀವಿ. ಇವನ ಹೆಸರು ಮನೋಜ್ ಅಂತ, ಗೊತ್ತಲ್ಲ. ಇದು ನಮ್ಮ ರೂಮು ಚನ್ನಸಂದ್ರದಲ್ಲಿ ಇರೋದು. ಆ್ಯಕ್ಚುಲಿ ವೈಟ್ ಫೀಲ್ಡ್ ಚನ್ನಸಂದ್ರ, ಅದು ನಮ್ಮ ಬೈಕು. ಹೊರಟಿದ್ದೀವಿ, ಹೋಗ್ಬಿಟ್ಟು ಅಪ್ಡೇಟ್ ಕೊಡ್ತೀವಿ. ಕಟೇರಮ್ಮ ಅಂತ ಪವರ್ಫುಲ್ ದೇವರು. ಟೋಟಲಿ 9 ಮಂತ್ಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ನಂದು ಆಲ್ರೆಡಿ 7. ಅಲ್ಲೋ ಕಾಯಿ ಕಟ್ಟೋದು ಎಲ್ಲ ಹೇಳಿ ನೋಡ್ತೀವಿ, ಎಷ್ಟು ತೋರಿಸ್ತೀವಿ ವಿಡಿಯೋ ಮಾಡಿ. ನೋಡಿ, ನಾವು ಫುಲ್ ವಿಡಿಯೋ ನೋಡಿ ಯೂಟ್ಯೂಬಲ್ಲಿ ಹಾಕಿರ್ತೀವಿ. ನಾವು ಚನ್ನಸಂದ್ರದಿಂದ ಹೊರಟಿದ್ದೀವಿ, ಇವಾಗ ಹೊಸಕೋಟೆ ಮೇಲೆ ಹೋಗ್ತೀವಿ ಅಂದಿವೆ. ಓಕೆ, ಇವಾಗ ಹೊರಟ್ವಿ ಚನ್ನಸಂದ್ರದಿಂದ ಹೊರಟ್ವಿ, ಕಟೇರಮ್ಮ ಹೋಗ್ತೀವಿ. ಟೋಟಲ್ 21 ಆಗುತ್ತೆ. ಇವಾಗ ಚನ್ನಸಂದ್ರದಿಂದ ಟಿ ಸರ್ಕಲಿಂದ ಹೊಸಕೋಟೆಯಿಂದ ಕಟೇರಮ್ಮ ಟೋಟಲ್. ವೈಟ್ ಫೀಲ್ಡ್ ಓಫ್ ಮೇಲೆ ಹೋಗ್ಬೋದು, ಅದು ತುಂಬ ದೂರ ಆಗುತ್ತೆ. ಈಗ ಹೊರಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಈಗ ಚನ್ನಸಂದ್ರ ಸರ್ಕಲ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಮ್ಮನ್ನು ಇವತ್ತು ಹೋಗೋದ, ನಾವು ಇವತ್ತು ಓಫಾಮಿಂದ ಹೋಗಲ್ಲ ಬೈ, ಹಿಂಗೆ ಹೋಗ್ಬೇಕು ನಾವು. ಹಂಗೋದ್ರೆ ಹಂಗೂ ಆಗಲ್ಲ ಬೈ, ಹಂಗಾಗಲ್ಲ. ಈಗ ಹೆಂಗೂ ಆಗಲ್ಲ, ಕೆಳಗಡೆಗೆ ಹೋಗ್ಲೇಬೇಕು ಅಂದ್ರೆ ನಾವು ಹಿಂಗೆ ಹೋಗ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಟ್ರಾಫಿಕ್ ನೋಡಿ ಫ್ರೆಂಡ್ಸ್. ಚನ್ನಸಂದ್ರದಲ್ಲಿ ಈ ಟ್ರಾಫಿಕ್ ಜೀವನ. ಅಲ್ಲಿ ಇಬ್ಬರು ಹೆಲ್ಮೆಟ್ ಹಾಕಿಲ್ಲ, ಪೊಲೀಸ್ ಇದ್ರೆ ಮಾತ್ರ ಡಮ್ ಡಿಸ್ಚಾರ್ಜ್ ಮಾಡ್ತಾರೆ. ಓ ಅಣ್ಣ ಬಾ, ಯಾರು ಮೊದಲು ನುಗ್ಗ್ ಬರ್ತಾವನೆ. ಇದೊಂದು ಸರ್ಕಲ್ ದಾಟಿದ್ರೆ ಸಾಕು ಫ್ರೆಂಡ್ಸ್, ಆಮೇಲೆ ಮುಂದೆ ಹೋಗ್ಬಿಡ್ತೀವಿ ನಾವು. ಸರ್ಕಲ್ ಪೊಲೀಸ್ ಇರ್ತಾರೆ, ಇಬ್ಬರು ಹೆಲ್ಮೆಟ್ ಹಾಕಿಲ್ಲ. ಓ ಏನೋ ದರ್ ಅಂತ. ಓ ಅಣ್ಣ ನೋಡೋಣ, ನಮ್ಮ ಅದೃಷ್ಟಕ್ಕೆ ಪೊಲೀಸ್ ಇಲ್ಲ ಅಂದರೆ ಏನು ಬೈ. ಪೊಲೀಸ್ ಇದ್ದೇ ಇರ್ತಾನೆ, ಇಷ್ಟೊಂದು ಟ್ರಾಫಿಕ್ ಆದ್ಮೇಲೆ ಪಕ್ಕ ಇರ್ತಾನೆ. ತೆಗೆದ್ರೆ 1000 ರೂಪಾಯಿ ದಂಡ ಹಾಕ್ತಾನೆ. ಯೋ ದೇವ್ರೆ, ಆಟೋದವರು ಇದು ಮಾಡ್ತಿರ್ತಾರೆ, ಆಟೋದವರು ಕ್ಲಿಯರ್ ಮಾಡ್ತಾ ಇರ್ತಾರೆ. ಆ ಕಡೆ ಹೋಗ್ಬೇಡ, ಆ ಕಡೆ ಹೋದ್ರೆ ಮುಗಿತು. ಓ ನಾವೇ ಪರವಾಗಿಲ್ಲ ಬೈ, 3 ಜನ ಇದ್ದಾರೆ ಹಿಂದ್ಗಡೆ. ಅವ್ರು ಹೋಗ್ತಾವೆ, ನಮಗೂ ಸ್ವಲ್ಪ ಧೈರ್ಯ. ಓದ್ಸೋದು ಏನಾಯಿತು ಗೊತ್ತಾ ಫ್ರೆಂಡ್ಸ್, ಇಬ್ಬರು ಹೆಲ್ಮೆಟ್ ಹಾಕಿರಲಿಲ್ಲ ಅಂತ ಇಬ್ಬರು 500,000 ಫ್ರೆಂಡ್ಸ್ ಹಾಕಿ ನೋಡಿ. ಇವ್ರು 3 ಜನ ಹೋಗ್ತಾರೆ, ನಮ್ಮದೇ ಪರವಾಗಿಲ್ಲ. ಅಕ್ಕ ನಮ್ಮನ್ನು ನೋಡಿ, ಈ ಥರ ತಾರ್ ತಗೋಬೇಕು ಅಂತ ಜೀವನದ ಒಂದು ಆಸೆ ಇದೆ. ಮುಂದೆ ನೋಡೋಣ. ತಾರ್ ಬೇಡವಾ? ಇಲ್ಲ ಇದು ತಗೋಣ ಬಿಡು. ತಾರ್ ಬೇಡ ಅಂದರೆ ಆ ಕಡೆ ಬೇಡ, ತಾರ್ ತಗೋಣ, ಇದು ತಗೋಣ. ಸ್ವಂತಕ್ಕೆ ತಗೋಬೇಕು. ಕೇಳಿ ಒಂದು ವ್ಯಾಪಾರ ಮಾತಾಡ್ಸೋಣ, ಸಂಜೆ ಕುತ್ಕೊಳ್ಳೋಣ ಟವಲ್ ಹಾಸಿ. ಹೋಗಿ ಅಂತ ನೋಡಿ ಸರ್ ಫ್ರೆಂಡ್ಸ್. ಇಲ್ಲಿ ಈ ಕಡೆಯಿಂದ ಹೊಡಿಬೇಕು, ಆ ಕಡೆ ನೋಡಿ. ಎಲ್ಲಿ ಹೋಗೋದು, ಹೆಂಗಾದ್ರೆ ಹೆಂಗೆ ಮಾಡೋದು. ಇಲ್ಲಿ ನಿಂತ್ಕೊಂಡವ್ರೆ, ಇವನು ಹೊಲ್ಟ. ನಾವೇ ಸರಿ ಇಲ್ಲ ನೋಡಿ. ನಾವು ಒಂದ್ ಮೇಲೆ ಹೊರಟ್ರೆ ಇನ್ನೇನು, ಅವರೆಲ್ಲ ಇನ್ನೇನು ಮಾಡ್ತಾರೆ. ನಾವು ಸರಿ ಇಲ್ಲ, ನಮ್ಮ ದೇಶನೂ ಸರಿ ಇಲ್ಲ, ಯಾರು ಸರಿ ಇಲ್ಲ. ಪೊಲೀಸ್ ಇಲ್ಲ, ಯಾರಿಲ್ಲ, ಕೇಳೋರಿಲ್ಲ. ಡಿಶನ್ ಆಗ್ತೈತೆ ನೋಡಿ, ಕೇಳೋರಿಲ್ಲ, ಹೇಳೋರಿಲ್ಲ. ಅಯ್ಯೋ, ಈ ಥರ ಜೀವನ ಬೆಂಗಳೂರಲ್ಲಿ ಮಾಡೋದು ಒಂದೇ. ಊರಲ್ಲಿ 2 ಹಸು ಕರ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದು. ಈ ಟ್ರಾಫಿಕ್ ವ್ಯವಸ್ಥೆ ತಗೊಳೋದು 30,000 ಸಂಬಳ. ನಾ ವಾಪಸ್ ಹೋಗೋಣ ನೋಡಿ, ಏನು ಮಾಡ್ಸಾಯ್ತು. ಓ ಅಣ್ಣ, ಅಲ್ಲಿ ಮಾವಲ್ ಕಾಯ್ತು ಹೋಗಲ್ಲಿ, ಹೆಂಗೆ ಗೌರ್ವ ಅಂತಾರೆ. 4-10 ಬೈಕ್ ಹೋಗೋದು ದಾರಿ ನೀನೇ ಹಿಡ್ಗಿ, ಇವನು ಒಬ್ಬನೇ ಹೋಗ್ತಾನೆ. ಓ ಅಂತ ಅಂಗಡಿ ಇದೆ ನೋಡೋದು. ಅಲ್ಲಿ ಮುಂದೆ ಇದ್ದಲ್ಲ, ಅದು ಟಿ ಸರ್ಕಲಲ್ಲಿ. ಇಲ್ಲಿ ಇದು ಹಾಂ, ಹೆವಿ ದೊಡ್ಡ ಅಂಗಡಿ. ಎಲ್ಲ ಬಜಾಜಿಂದು ಪಾರ್ಟ್ಸ್ಗಳು ಇಲ್ಲ. ಶೋರೂಮಲ್ಲಿ ಸಿಕ್ಕಿದ್ರೆ ಶೋರೂಮರೇ ಇಲ್ಲಿ ಇದು ಮಾಡ್ತಾರೆ. ಅಂದರೆ ಇಲ್ಲಿ ಹೋಗಿ ಸಿಗುತ್ತೆ. ಹಿಂಗೆ ಇವಾಗ ಹಾನಿ ಹೋದಂಗೆ ಹೋಗ್ತೈತಿಲ್ಲ ಮರ. ಇದು ನೋಡ್ಕೊಂಡು ಏನು ಮಾಡಿದೆ ಮರ. ನಾವು ಟಿ ಸರ್ಕಲಲ್ಲಿ ಇದ್ವಿ. ಟಿ ಸರ್ಕಲಿಂದ ಲೆಫ್ಟ್ ತಗೊಂಡ್ರೆ ಹೊಸಕೋಟೆ, ಹಂಗೆ ರೈಟ್ ಹೋದರೆ ಚಿಕ್ಕ ತಿರುಪತಿ. ನಾವೀಗ ಲೆಫ್ಟ್ ಹೋಗ್ತಿದ್ದೀವಿ, ಹೊಸಕೋಟೆ ಹೋಗ್ಬೇಕು. ಅಣ್ಣ ಯಾಕಣ್ಣ ಇಲ್ಲ ಬೋರ್ಡಾಗೆ ನೋಡಿ, ಸೌಖ್ಯ ಹೊಸಕೋಟೆ ದೇವನಹಳ್ಳಿ ಸೌಖ್ಯ ರಸ್ತೆ, ಸೌಖ್ಯವಾಗಿರಿ. ಟಿ ಸರ್ಕಲ್ ಮುಂದೆ ಬಂದರೆ ಮತ್ತೊಂದು ಸಿಗುತ್ತೆ. ಸ್ಟ್ರೈಟ್ ಹೋದರೆ ಎಲ್ಲ ಹೋಗುತ್ತೆ ಗೊತ್ತಿಲ್ಲ, ನಾವು ಲೆಫ್ಟ್ ಹೋಗ್ಬೇಕು. ಹಾಂ, ಹೊಸಕೋಟೆಗೆ ಇಂಡಸ್ಟ್ರಿಯಲ್ ಏರಿಯಾ ಹೋಗುತ್ತೆ. ಈ ಥರ ಹೋದರೆ ನಾವು ಈ ಕಡೆ ಹೋಗ್ಬೇಕು. ಹೊಸಕೋಟೆಗೆ ಹೋಗ್ತಾ ಒಂದು ಇದಿದೆ ರೈಲ್ವೆ ಸ್ಟೇಷನು.
ಫುಲ್ಲು ಟ್ರಾಫಿಕ್, 2 ಕಿಲೋಮೀಟ್ರಿಂದ ಟ್ರಾಫಿಕ್ ನಿಂತಿದೆ. ರೈಲ್ವೆ ಗೇಟು ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನಿಂದ ಟ್ರೈನ್ ಹೋಗ್ತವೆ. ಇಲ್ಲಂತೂ 5 ನಿಮಿಷಕ್ಕೊಂದು ಟ್ರೈನ್ ಹೋಗ್ತವೆ. ನಾವೊಂದು 10 ಸಲ ಬಂದಿದ್ದೀವಿ, 10ನೇ ಸಲ ಇಲ್ಲಿ ನಿಂತಿದ್ದೀವಿ. ಸ್ಟ್ರೈಟಾಗಿ ಹೋಗಿರೋದು ಗೊತ್ತೇ ಇಲ್ಲ ನಮಗೆ. ಏನು ಓ ಇದಾದ ಒಂದೇ ಬರುತ್ತಾ? ಒಂದೇ ಬರುತ್ತೆ ಅನ್ಸುತ್ತೆ ಕಣ. ಒಂದೇ ಬರುತ್ತೆ ಕಣ ಹಂಗ. ಬ್ಲೂ ಕಲರ್ ತಾನೆ ಒಂದೇ ಬರೋದು. ಕಲರ್ ಚೇಂಜ್ ಮಾಡ್ಯಾರ ಈಗ? ನಿನ್ನೆ ಕಲರ್ ಚೇಂಜ್ ಮಾಡ್ಬಾರಂತ ರೂಲ್ಸ್ ಐತಾ? ನಿನ್ನೆ ಮಾಡಬೇಕು. ಹೆಂಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಇವೆಲ್ಲ ಜನ ಎಲ್ಲ ಪಾಸ್ ಆಗೋಷ್ಟು ಮತ್ತೊಂದು ಟ್ರೈನ್ ಬಂದೇ ಬರುತ್ತೆ ಇಲ್ಲಿ. 5 ನಿಮಿಷಕ್ಕೊಂದು ಟ್ರೈನ್ ಪಕ್ಕ. ಇದೇ ರೂಟಲ್ಲಿ ನಾವು ನಂದಿ ಹಿಲ್ಸ್ ಕೂಡ ಹೋಗ್ಬೋದು. ಈ ಕಡೆ ಹೋದರೆ ಹೊಸಕೋಟೆ, ಸಾರಿ ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನ್. ಅಬ್ಬಾ ದೇವ್ರ, ಇದಾನ ಇಲ್ಲಿ ನೋಡಿ ಬೈ, ರೋಡ್ ನೋಡಿ ಬೈ. ಬಟ್ ಇಲ್ಲೊಂದು ಸ್ವಲ್ಪ ಅಷ್ಟೇ, ಮುಂದೆ ಎಲ್ಲ ಚೆನ್ನಾಗಿದೆ. ಹಾಂ, ಮುಂದೆ ಸಖತ್ತಾಗಿದೆ. ಇವೆಲ್ಲ ಪಾಸ್ ಆಗೋಷ್ಟು ಮತ್ತೊಂದು ಟ್ರೈನ್ ಬರುತ್ತೆ, ಮತ್ತೆ ಸಿಗಾಕತ್ತಾರೆ. ಟ್ರೈನ್ ಒಳ್ಳೆ BMTC ಬಸ್ ಬಂದಂಗೆ ಬರುತ್ತೆ ಈ ರೋಡಲ್ಲಿ. ವೆಹಿಕಲ್ ಬರೋದಿದ್ರೆ ಈ ರೋಡ ಬರ್ರಿ, ಕಾರಾಗಿ ಬರೋದಿದ್ರೆ ಬರಕ್ಕೆ ಹೋಗ್ಬೇಡಿ. ಯಾರಾಗಿದ್ರೆ ಬರಕ್ಕೆ ಹೋಗ್ಬಿಡಿ ಅಂದರೆ ಬರದೇ ಬೇಡ ಅವರು. ಆ ಕಡೆ ಹೋಗಿ ಓಪಮಿಂದ ಹಂಗೆ. ಬ್ರೇಕ್ ಹಿಡಿದ್ರೆ ಹಂಗೆ ಮಾಡ್ಕೊಂಡಿರ್ತಾರೆ ಅವರು. ಬ್ರೇಕ್ ಮೇಲೆ ಕಾಲಿಕ್ಕಿದ್ದಾನೆ ಹೇಳ್ತಾರೆ, ಏನು ಬೇಕಾದ್ರೂ ಮಾಡಿಸ್ಕೊಬೋದು. ಈಗಿನ ಕಾಲ ಟೆಕ್ನಾಲಜಿ ಮುಂದುವರೆದಿದೆ. ನಾವು ಮುಂದುವರೆದಿಲ್ಲ ಅಷ್ಟೇ. ನಾವು ಮುಂದುವರೆದಿಲ್ಲ. ಇಲ್ಲೆಲ್ಲ ಫುಲ್ ಖಾಲಿ ರೋಡು. ನಂದಿ ಹಿಲ್ಸಿಗೆ ಹೋಗೋದು ಇದೇ ರೋಡಲ್ಲಿ. ಅಲ್ಲೊಂದು ಸ್ಟಾರ್ಟಿಂಗ್ ಒಂದು ಚಂದ್ಸಂದ್ರ ಟೀ ಸರ್ಕಲ್ ಅಷ್ಟೇ ಟ್ರಾಫಿಕ್ಕು. ಅದು ಬಿಟ್ಟರೆ ಫುಲ್ ಖಾಲಿ ರೋಡ್. ಹೆಚ್ಚು ಫುಲ್ ಹಳ್ಳಿ ಏರಿಯಾದಾಗ ಹೋಗೋದು. ಸಖತ್ತಾಗೈತೆ. ಔಟಿಂಗ್ ಬರ್ಬೋದು. ಬಾರ್ ಇದೆ, ರೆಸ್ಟೋರೆಂಟ್ಸ್ ಇದೆ, ಡಾಬಾ ಇದೆ, ಎಲ್ಲ ಇದೆ. ಎಲ್ಲ ಹೊಸಕೋಟೆ ಎಲ್ಲ ಜಮೀನೆಲ್ಲ ಮಾರ್ಬಿಟ್ಟು ಎಲ್ಲ ಮನೆ ಕಟ್ಕೊಂಡೆಲ್ಲ ಮನೆ ನೋಡಿದ್ರು. ರೆಸ್ಟೋರೆಂಟ್ ಒಂದೊಂದ್ಸಲ 4 ಜನ, ಒಂದೊಂದ್ಸಲ 5 ಜನ ಇರ್ತೀವಿ. ಎಲ್ಲ ಕಾಲೇಜ್ ಫ್ರೆಂಡ್ಸು. ಒಬ್ಬೊಬ್ಬರಿಗೂ ಹುಡುಗಿರಲ್ಲ, ಹುಡುಗಿ ಹುಡುಕ್ತಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಕಳಿಸಿ ಲಿಮಿಟ್ ಬೇರೋ ಇನ್ಸ್ಟಾಗ್ರಾಮಲ್ಲಿ ರಿಕ್ವೆಸ್ಟ್ ಯಾವುದಾದ್ರು ಇನ್ಸ್ಟಾಗ್ರಾಮ್ ಐಡಿ ಇದ್ರೆ ಟ್ಯಾಗ್ ಮಾಡಿ. ಇಲ್ಲೇ ನೆಕ್ಸ್ಟ್ ಒಂದು ಡಾಬಾ ಬರುತ್ತೆ. ನಾವು ಬಂದಾಗೆಲ್ಲ ಇಲ್ಲಿ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ. ಊಟ ಅಷ್ಟೇ, ನಾವೆಲ್ಲ ಊಟ ಬಿಟ್ಟರೆ ಬೇರೆ ಏನು ಮಾಡಲ್ಲ. ಇದೇ ಡಾಬಾ ಫ್ಯಾಮಿಲಿ ಸಖತ್ತಾಗಿರುತ್ತೆ. ಹೆವಿ ಕಾಸ್ಟ್ಲಿ ಇದನ್ನ. ಫ್ಯಾಮಿಲಿ ರೆಸ್ಟೋರೆಂಟು ನಿಯರ್ ಹೊಸಕೋಟೆ. ನೋಡ್ಬೇಕು, ಸಖತ್ ಒಳಗಡೆ ಊಟ ಎಲ್ಲ ಚೆನ್ನಾಗಿರುತ್ತೆ. ಫ್ರೈಡ್ಸ್ ದೊಡ್ಡಬಳ್ಳಾಪುರ 51 ಕಿಲೋಮೀಟ್ರು. ಎಣ್ಣೆ ಬೇಕಂದ್ರೆ ನಾವು ಎಣ್ಣೆ ಹೋದರೆ MRP ಇದೆ. MRP ಎಣ್ಣೆ ತೊಗೊಂಡು ಅಲ್ಲಿ ಹೋಗ್ಬಿಟ್ಟು ಕುಡಿದು ಹೋಗ್ಬೋದು. ಕುಡಿಯೋಂಥವ್ರು ಕೋಲಾರದಿಂದ 41 ಆಗುತ್ತೆ. ದೇವನಹಳ್ಳಿ, ಕೋಲಾರ, KGF, ಕೋಲಾರ ಗೋಲ್ಡ್ಫೀಲ್ಡ್, ಬಚ್ಚೇಗೌಡ, ಶುಭಾಶಯಗಳು. ಅಣ್ಣ ಓಪನ್ ಸ್ಪೇಸ್ ಹೊಡಿತಾವನೆ ಹಿಂದೆ. ಸೂಪರ್ ಕಾರಣ. ವೈಫರ್ ಹಾಕೋ ಮಳೆ ಬಂದರೆ ಮಾಡ್ತಿದ್ದವು. ಮಿಸ್ಸಾಗಿ ವೈಫರ್ ಹಾಕಿ ಮಾಡ್ಬಿಟ್ರೆ ಮಾಡ್ತಿದ್ದೆ. ಹಾಂ, ಮಿಸ್ಸಾಗಿ ವೈಫರ್ ಹಾಕಿ ಮಾಡ್ಬಿಟ್ರೆ ವೈಫರ್ ಹಾಕ್ಬಿಟ್ರೆ ಏನು ಮಾಡೋಲ್ಲ. ಅಣ್ಣನ ಮುಖ ವಾಶು. ಹೊಸಕೋಟೆ ಸರ್ಕಲ್ ಬಂದಿದ್ವಿ. ಅಣ್ಣ ಹೆಲ್ಮೆಟ್ ಹಾಕೊಂಡು ಎಲ್ಲಿ ಹೋಗ್ತೀವಿ ಅಣ್ಣ?
ಇಲ್ಲೇ ಇದು ಕೊಡ್ತೀವಿ, ಹೋಸಲ ಬಂದಾಗ ಇಲ್ಲೇ ಕೊಡ್ತೀವಿ ಕಬ್ಬಿನದು 25 ರೂಪಾಯಿ. ವೈಟ್ ತಾರ್. ಈ ಟ್ರಾಫಿಕ್ ಅನ್ನೋದು ಗಾಳಿ ನಮ್ಮನ್ನು ಎಲ್ಲೋದ್ರೂ ಬಿಡೋಲ್ಲ ನಮ್ಮನ್ನು ಅಂತ ಅದೇ ಬೇಜಾರು. ಕರೆಕ್ಟಾಗಿ ಹೊಸಕೋಟೆ ಸರ್ಕಲಿಗೆ ಬಂದ್ವಿ. ಏನೋ ಫಂಕ್ಷನ್ ಇದೆ, ಯಾರ್ದೋ ಹುಟ್ಟುಹಬ್ಬದ ಶುಭಾಶಯಗಳು ಬಚ್ಚೆಗೌಡ ಯಾರು ಅಂತ ಗೊತ್ತಿಲ್ಲ ನಮಗೆ. ಇದು ಫ್ಲೈಓವರು, ಇದು ಕೋಲಾರ ಹೋಗೋ ಫ್ಲೈಓವರು. ಇಲ್ಲಿ ಬಂದುಬಿಟ್ಟು ಇಲ್ಲಿ ಲೆಫ್ಟ್ ಆರ್ ಹೋಗ್ಬೋದು, ರೈಟ್ ಆರ್ ಹೋಗ್ಬೋದು. ನಾವು ಲೆಫ್ಟ್ ಹೋಗ್ತಾ ಇದ್ದೀವಿ. ಲೆಫ್ಟು ಒನ್ ವೇ ಇದೆ, ಸರ್ವಿಸ್ ರೋಡು. ಏನು ಮಾಡ್ತಾರ ಅವ್ರು ನೋಡೋದಿಲ್ಲ ನಮ್ಮನ್ನೆಲ್ಲ. ಯಾರು ಒಂದು ಕೇಳ ಅಣ್ಣ ನಾವು ಯೂಟ್ಯೂಬರ್ ಇನ್ಫ್ಲುಯೆನ್ಸರು ಗೊತ್ತಿಲ್ಲ, ಫುಲ್ ಇನ್ಫ್ಲುಯೆನ್ಸ್ ಮಾಡಿಸ್ತೀವಿ ನಾನು. ಡೈಲಿ ಅಂದರೆ ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ನಾನು ದೇವಸ್ಥಾನಕ್ಕೆ ಬೆಳಿಗ್ಗೆ 3 ಗಂಟೆಗೆ ಎದ್ದು ಹೋಗ್ತಿದ್ದೆ. ಅವ್ರು ಜನ ಇರ್ತಾರೆ ಅಂತ. ಆಮೇಲೆ ಒಂದಿನ ನಮ್ಮ 2:30 ಸಂಜೆ ಮಧ್ಯಾಹ್ನ ಈ ಟೈಮಿಗೆ ಹೋಗ್ತಾಯಿದ್ವಿ. 2:30 ಆಗಿದೆ ಈಗ. 2:30 ಅಲ್ಲಿಂದ ಬಿಟ್ಟರೆ 3:30 ಅಷ್ಟೇ ಹೋಗಿರ್ತೀವಿ. ಈಗ ಜನನೇ ಇರಲ್ಲ. ಮಧ್ಯ ಏನಾದರೂ 9-10 ಗಂಟೆ ಹೆಂಗೆ ಬಂದರೆ ನೀವು ಸಿಕ್ಕಾಬಿಟ್ಟೆ ಜನ ಇರ್ತಾರೆ. ಆ ಟೈಮಲ್ಲಿ ಹೋಗೋಕೆ ಹೋಗ್ಬಿಡಿ. ಇಲ್ಲ ಬೆಳಿಗ್ಗೆ 3-4 ಗಂಟೆ ಅಷ್ಟು ಅಲ್ಲೋಗಿ 5 ಗಂಟೆ ಕರೆಕ್ಟಾಗಿ ಕಾಯಿ ಕೊಡೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಇಲ್ಲಾಂದರೆ 2:30-3 ಗಂಟೆ ಅಷ್ಟರಲ್ಲಿ ಹೋಗಿ. ಇಲ್ಲಿ ಬಂದುಬಿಟ್ಟು ಇಲ್ಲಿ ರೈಟ್ ತಗೊಂಡ್ರೆ ಇಲ್ಲಿ ಆನಂದ್ ದಮ್ ಬಿರಿಯಾನಿ ಇದೆ. ಬೆಳಿಗ್ಗೆ 3 ಗಂಟೆಗೆ ಓಪನ್ ಇದು. ಇಲ್ಲಿ ಹೋಗ್ತಾರೆ ಹಾಂ, ಅಲ್ಲೆಲ್ಲ ಇಲ್ಲಿ ಆಟೋ ಇದೆ. ಇಲ್ಲ ಅಲ್ಲಿಂದ ಆಟೋ ಬೇಕಾದ್ರೆ ಅಲ್ಲಿಂದ ಡೈರೆಕ್ಟು ಕಾಟೇರಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಯಾವುದು ಡಿ ಮಾರ್ಟ್ ಅಲ್ಲ, ಡ್ರೀಮ್ ಮಾರ್ಟ್ ಅಂತ ಏನೇನೆಲ್ಲ ಮಾಡಿದೆ. ಡ್ರೀಮ್ ಮಾರ್ಟ್ ಸರ್, ಡ್ರೀಮಿಗೆ ಬರ್ಬೇಕು ನಾವು. ಒಳಗಡೆ ಹೋದರೆ ಡ್ರೀಮ್ ಇದೆ. ಆನಂದ್ ದಮ್ ಬಿರಿಯಾನಿ ಮುಂದೆ ಇದೆ. ಆ್ಯಕ್ಚುಲಿ ಅದು ಬೆಳಿಗ್ಗೆ 3 ಗಂಟೆಗೆ ಓಪನು, ಕ್ಲೋಸ್ ಬೆಳಿಗ್ಗೆ ಬೇಗ ಆಗುತ್ತೆ. ಆನಂದ್ ದಮ್ ಬಿರಿಯಾನಿ ಇದೆ. ಸಂಡೇ ಅಷ್ಟೇ ಫ್ರೈಡೆ ಆನಂದ್ ದಮ್ ಬಿರಿಯಾನಿ. ಅಂದಿವೆ ಇಲ್ಲೇ ಹೋಗ್ಬೇಕು. ನೀವು ದೇವಸ್ಥಾನಕ್ಕೆ ಬೆಳಿಗ್ಗೆ 5 ಗಂಟೆಗೆ ಬಂದರೆ ದೇವಸ್ಥಾನ ಮುಗಿಸ್ಕೊಂಡು ಆನಂದ್ ದಮ್ ಬಿರಿಯಾನಿ ತಿನ್ಕೊಂಡೇ ಹೋಗ್ಬೋದು ನೀವು. ಇಲ್ಲೊಂದಿದೆ RV ದಮ್ ಬಿರಿಯಾನಿ ಅಂತ. ಇದು 24 hours ಅನಿಸುತ್ತೆ, ಇದು ಓಪನ್ ಇದೆ ಆ್ಯಕ್ಚುಲಿ. ನಂದಿನಿ ಬೇಕ್ರಿ ಏನಾರ ಕೊಡಿಸ್ಲಾ? ಎಲ್ಲ ನಿಮ್ಮ ಹೋಟೆಲ್ ಬಂದ್ಬಿಟ್ಟು ಇದೊಂದು ನೋಡ್ಕೊಳ್ಳಿ. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಲೇಕ್ ಆದಮೇಲೆ ಇಲ್ಲಿ ಅಮೃತ ಬೇಕ್ರಿ ಅಂತ ಇದೆ. ಇಲ್ಲಿ ಬಂದು ಲೆಫ್ಟ್ ತೊಗೋಬೇಕು. ಆ್ಯಕ್ಚುಲಿ ರೈಟ್ ಸಾರಿ, ಅಮೃತ ಬೇಕ್ರಿ ಅಂತ ಇದೆ. ಡಿ ಹೆಲ್ತ್ ಕೇರ್ ಸೆಂಟರ್. ಇಲ್ಲಿ ರೈಟ್ ತೊಗೊಂಡ್ರೆ ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಫುಲ್ ರೋಡು. ಅಂದರೆ ಹಳ್ಳಿ ಮೇಲೆಲ್ಲ ಹೋಗ್ಬೇಕು. ಅಲ್ಲಿ ಆ್ಯಕ್ಚುಲಿ ಆ ಊರ ಹೆಸರು ಕುಂಬಳಹಳ್ಳಿ ಅಂತ. ಇನ್ನೂ 2 ಕಿಲೋಮೀಟ್ರ್ ಇದೆ, 2-3 ಕಿಲೋಮೀಟ್ರ್ ಇದೆ. ಆಲ್ಮೋಸ್ಟ್ ನೀವು ಇಲ್ಲಿಗೆ ಬಂದರೆ ಸಾಕು. ಇಲ್ಲಿಂದ ನಿಮ್ಮ ಮುಂದೆ ಕರ್ಕೊಂಡು ಹೋಗ್ತಾರೆ ಜನ, ಅಷ್ಟು ಜನ ಹೋಗ್ತಾ ಇರ್ತಾರೆ. ಆ್ಯಕ್ಚುಲಿ ಈ ಕಡೆ ಎಲ್ಲ ಬೆಳೆಯೋದೆಲ್ಲ ಇದೆ. ರೋಸು, ಫ್ಲವರ್ ಡೆಕೋರೇಷನ್ ಮಾಡೋದು. ಅಣ್ಣ ಫುಟ್ಬಾಲ್ ಆಡ್ತವನೆ. ಅದೇ ಅಣ್ಣ ಹಂಸ ಹೆಂಗೆ ಹರಿಸ್ತೇನೆ ಈಗ. 2ನೇ ಗೆರೆ ಹಾಕೊಂಡ್ಬಿಟ್ಟು ತಾತಗೇನೋ ಆಗೈತಿ. ಎಲ್ಲಿಡಕ್ಕೆ ಹೋಗಿದ್ದೀರಾ ಕಾಲು ಅಂತ. ಡೆಕೋರೇಷನ್ ದೀಪಾವಳಿಗೆ ಬಿಟ್ಟರೆ ಬಟ್ ಯಾವಾಗಲೂ ಬಂದರಲ್ಲ ಸುಮಾರು ಫೋಟೋ ಶೂಟಿಗೆ ಏನಾದ್ರು ಬಿಡ್ಗಿಟ್ಟಾರ ಅಂತ. ಓ ಹೂ ಮಾರ್ತಿರೋದ? ಇದೆಲ್ಲ ಫುಲ್ಲು ಫ್ಲವರ್ ಹೂವು. ಹೊಸಕೋಟೆ ಎಲ್ಲ ಫುಲ್ ಕಲರ್ ಎಲ್ಲ ಬೆಳೆಯಲ್ಲ. ಬೆಳೆ ಬಿಟ್ಟರೆ ಏನು ಬೆಳೆ. ತರಕಾರಿ ಬೆಳೀತಾರೆ.
ಬಾರಣ ಎಲ್ಲಿ ಬಂದಿದೆ ಬಾರಣ ಎಲ್ಲಿ ಬಂದು ನೋಡಿ ಬಾರಣ ಟೈಮ್ಗೆ ಹೋಗಿ ಮುಂದಕ್ಕೆ ಇಳಿಸ್ಬೇಕಾಯ್ತು ಸೋಳ ಮಗನಿಗೆ ವಿಡಿಯೋ ಬರ್ತಿದ್ವಿ. ಆದರೂ ಸಿಕ್ಕಾಬಿಟ್ಟೆ ಜನ ನೋಡಿ, ಅವರೆಲ್ಲ ಬರ್ತಿರೋರೆಲ್ಲ ಅವರೇ. ಹುಣ್ಸೆಣ್ಣು ಕದೀತಾರೆ ನೋಡ್ರಿ, ಕದೀತಿರೋದೋ ಇಲ್ಲ ಓನರೋ ಗೊತ್ತಿಲ್ಲ. ಓನರ್ ಅಲ್ಲ, ಇಲ್ಲೇನು ಮಾಡ್ತಿರ್ತಾರೆ. ಅಣ್ಣ ಏನಾರ ಮಾಡ್ತೀರಾ ಹುಣ್ಸೆಣ್ಣ ಕೊಡ್ತೀರಾ? ಕೊಡಲ್ವಾ? ನೀವು ಕೊಡಲ್ಲ ಅಂತವ್ರು. ಅವರೇಗೆ 100 ರೂಪಾಯಿ 2 kg ಎಣ್ಣೆ ಬಂದಿದೆ. ಅವರೇಗೆ ಹುಣಸೆ ಮರ ಅಂದರೆ ಭಯ ಆಗುತ್ತೆ ನಮಗೆ. ಯಾಕೆ ಬೇಕಪ್ಪ, ಪಿತೃಪಕ್ಷ ಅವರೇ ನಡೀತಾ ಇದೆ, ಊಟ ಗೀಟ ಮಾಡೋಕೆ ಬಂದಿರ್ತಾರೆ ಅಜ್ಜ ಅಜ್ಜಿ ಎಲ್ಲ. ಹುಣಸೆ ತಿಂದ್ಬಿಟ್ಟು ಏನು ಮಾಡ್ತಿಲ್ಲ, ಖಾರ ಹುಣಸೆಣ್ಣು ತಿಂತಾರೆ ನೋಡ್ರೆ ಭಯಂಕರ ಗೊತ್ತವೆ. ಇಂಥ ಲವರ್ಸ್ ಎಲ್ಲ ಬರೋದಿಲ್ಲ, ಮದುವೆ ಆಗಲಿ ಅಂತ ಕೇಳಕ್ಕೆ ಬರೋರು ಜಾಸ್ತಿ. ಕೊಟ್ಲು ಕಟ್ಟೋದು ಕುರುಬರಲ್ಲಿ ಆ್ಯಕ್ಚುಲಿ ಬೆಳಿಗ್ಗೆ ಮಧ್ಯಾಹ್ನ ಟೈಮ್ ಬರೋಕ್ಕೆ ಆ್ಯಕ್ಚುಲಿ ಕಾರಣ ಅಂದರೆ ಮಧ್ಯಾಹ್ನ ಊಟ ಕೊಡ್ತಾರಲ್ಲಿ. ನಾವು ರೂಮಲ್ಲಿ ಮಾಡೋದು ಕಷ್ಟ ಅಂತ ಮಧ್ಯಾಹ್ನ ಊಟ ಆಗುತ್ತಲ್ಲ ಅಂತ ಹೋಗ್ತಾಯಿದ್ದೀವಿ. ಇಲ್ಲ ಬೆಳಿಗ್ಗೆ 3 ಗಂಟೆಗೆ ಹೋಗ್ತಾಯಿದ್ವು, ಊಟ ಕೊಡೋದು ಗೊತ್ತಾಗಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಖಾರ ಬಾತ್ ಕೊಡ್ತಾರೆ, ಪಾಯಸನೇ ಇರುತ್ತೆ. ಬಂದಾಗೆಲ್ಲ ಇಟ್ಟಿರ್ತಾರೆ ಆಲ್ಮೋಸ್ಟ್. ಹಂಗೆ ಹೇಳ್ಬಿಟ್ರೆ ವಿಡಿಯೋ ಗಿಡ ನೋಡ್ಕೊಂಬಂದು ಹೊಡಿಕೊಂಬಂದು ಹೊಡೋದ್ರೆ ಮಾಡಿದೆ. ಇದೆಲ್ಲ ಕಟ್ ಮಾಡೋಣ ಏನಂತ್ಯ. ಇದೇ ಎಂಟ್ರೆನ್ಸು ಕಂಬಳಿಪುರ ಗ್ರಾಮದಲ್ಲಿ ಕಾಟೇರಮ್ಮ ದೇವಸ್ಥಾನ ಇರೋದು. ಇಲ್ಲ ಅಪಾರ್ಟ್ಮೆಂಟ್ ಇರೋದು. ಇಲ್ಲಿ ಅಪಾರ್ಟ್ಮೆಂಟ್ ಯಾವ ನನ್ನ ಮಗ ಬಂದು ಇಲ್ಲಿ ಬಂದಿರ್ತಾನೆ ಅಂತ ಗೊತ್ತಿಲ್ಲ. ಏನು ಬಂದ್ರಿ? ರೋಡ್ ಹೊಡಿತಾರೆ ನಾವು ಹೆಂಗೆ ಹೊಡಿತಾವೆ ನೋಡ್ರಿ. ರೇಡ್ ಹೋಗೋದಿಲ್ಲ, ಅದೇನು ಹಂಗಾಯ್ತು. ಎಷ್ಟು 6 ಹಾಕೊಂಡಿದ್ದೀವಿ, 4 ಹಾಕೊಂಡಿರ್ಬೇಕು. ಸಿಂಗಲ್ನಾಗ್ಲೂ ಹೊಡೆದಿರ್ತಾನೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇದೆ ಎಂಟ್ರೆನ್ಸು, ಇಲ್ಲೂ ಪಾರ್ಕಿಂಗ್ ಇದೆ ಮತ್ತು ಮುಂದೂ ಪಾರ್ಕಿಂಗ್ ಕೂಡ ಇದೆ. ಅಲ್ಲಿ ಕಾಯಿ ತಗೊಳಕ್ಕೆ 300 ರೂಪಾಯಿಂದು, 150 ರೂಪಾಯಿಂದು ಮತ್ತು 350 ರೂಪಾಯಿಂದ ಟಿಕೆಟ್ ಇದೆ. ನಾವು ನೋಡ್ತೀವಿ ಯಾವ್ದು ಫ್ರೀ ಇರುತ್ತೋ ಅದು ಹೋಗ್ತೀವಿ. ಅಕೌಂಟಲ್ಲಿರೋದು 500 ರೂಪಾಯಿ ಅಷ್ಟೇ, ಪೆಟ್ರೋಲಿಗೂ ಹಾಕ್ಸಿಲ್ಲ. ಏನು ಮಾಡೋದೋ ಗೊತ್ತಿಲ್ಲ. 350 ನಾಳೆ ಸ್ಯಾಲ್ರಿ, ನಾಳೆ ರಿಚ್, ನಾಳೆಯಿಂದ ನಾಳೆ ತನಕ ರಿಚ್ ಅಷ್ಟೇ. ಮತ್ತು ನಾಡ್ದಿಂದ ಅದೇ ಬೆಳಕಲ್ಲ. ಇಷ್ಟೆಲ್ಲ ಇನ್ಕಮ್ ಇದೆ ದೇವಸ್ಥಾನಕ್ಕೆ. ಇನ್ನೊಂದು ಸ್ವಲ್ಪ ರೋಡ್ ಮಾಡಿಸಿದ್ರು ಅವರು, ಮಾಡಿಸಿಲ್ಲ ಒಟ್ಟಿನಲ್ಲಿ. ಅಪ್ಪ 10 ರೂಪಾಯಿ ಬೇರೆ ಕೊಡುವಾಗಿಲ್ಲ. 10 ರೂಪಾಯಿ ಆ ಕಡೆಯಿಂದ ಬರ್ತೀವಿ ಅಂತ ನಡಿ ಹೇಳ್ತೀನಿ ಇದ್ರೆ ಬಿಡ. ಟ್ರಿಕ್ಸ್ ಮಾಡೋಣ. ಇಲ್ಲೆಲ್ಲ ಪಾರ್ಕಿಂಗ್ ನೋಡಿ, ಪಾರ್ಕಿಂಗ್ಗೆ ಸಿಕ್ಕರೆ ಗಟ್ಟಲೆ ಇದೆ. ಬೆಳಿಗ್ಗೆ ಬಂದರೆ ಇಲ್ಲೆಲ್ಲ ಫುಲ್ ಫಿಲಪ್ ಆಗಿರುತ್ತೆ. ಈ ಟೈಮಲ್ಲಿ ಎಷ್ಟೋ ಪರವಾಗಿಲ್ಲ. ಬೈ ಚೇಂಜ್ ಇಲ್ಲ ಅಂತ ಇಲ್ಲ ಬೈ ಚೇಂಜ್ ಇಲ್ಲ ಅಂತ ನಡಿ, ಆ ಕಡೆಯಿಂದ ಬರ್ತೀವಿ ಅಂತ ನಡಿ. ನಿಲ್ಸು ಜಯ ತರ್ಕ ಅಣ್ಣ. ಫೋನ್ಪೇ ಮಾಡೋಣ, ನಂಬರ್ ಹೇಳ್ತೀನಿ ನೋಡೋಣ. ಇದೇ ಪ್ಲೇಸ್ ಸಾಕು. ಇಲ್ಲೇ ಮೇಲೆ ಹೋಗ್ತೀವಿ. ಪಾರ್ಕಿಂಗ್ ಏನೋ ಎಷ್ಟೊಂದಿದೆ ಅಂತ. ಶಿವ ಬೈಕ್ನ ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು ನನ್ನ ಗಾಡಿ ಹೊಡೆದು ಮುಕ್ಲಾರೆ ನಾವು ಅಂತ ಹೊಡೆಯಕ್ಕೆ ಬರಲ್ಲ ಅಂತ ಹೇಳಿ ಅಷ್ಟೇ. ನನ್ನ ಗಾಡಿ ಎಷ್ಟು ದೂರ ಹೊಡೆದ್ರು ಏನಾಗಲ್ಲ. ಏನದು ಇಲ್ಲಿ ಕಾರ್ ಇದೆ ಮರ ಅವನ ಮುಂಗೆ ಅಣ್ಣ. ಬಾನೆಟ್ ಓಪನ್ ಐತೆ ಅಣ್ಣ, ಬಾನೆಟ್ ಓಪನ್ ಐತೆ. ಹಂಗೆ ಅದು ಸರಿ. ಹಂಗೆ ಹೇಳ್ತಾರಿಲ್ಲ, ನಾ ವಿಡಿಯೋ ಮಾಡ್ತಾ ಇದ್ದಿಲ್ಲ ಅಂತ ಹೇಳಿದೆ, ಇಲ್ಲ ಹೇಳ್ತಿರ್ಲಿಲ್ಲ. ಬಂದ್ವಿ ಏನಾದ್ರು ಬೇಕಾದ್ರೆ ಕಮೆಂಟ್ ಮಾಡಿ ತಗೊಂಡ್ಬರ್ತೀವಿ ನೆಕ್ಸ್ಟ್ ಟೈಮ್ ಬಂದಾಗ. ನಿಮ್ಮ ID, ಫೋನ್ ನಂಬರ್. ಹೆಂಗಾರ ಮಾಡಿ ಇವನಿಗೆ ಒಬ್ಬನಿಗೆ ಕುದುರೆ ಹಚ್ಬೇಕು. ಬಂದಾಗೆಲ್ಲ ಕುದುರೆ ಅಂತಾನೆ. ಈ ಸಲ ಹತ್ತಿಸ್ತೀನಿ ನೋಡೋಣ. ಕುದುರೆ ಇದೆ, ಎಲ್ಲ ಇದೆ. ಒಬ್ಬನಿಗೆ ಹಾಕೊಟ್ಟು ಎಲ್ಲಿಗೆ ತಗೊಂಡೋಗ್ತೀವಿ? ವೈಟ್ ಫೀಲ್ಡಿಗೆ. ಇದು ಎಂಟ್ರಿ ನೋಡಿ. ಅಮ್ಮ ಶಕ್ತಿಪೀಠ. ಅಮ್ಮನ ಶಕ್ತಿಪೀಠಿಗೆ 6-7 ತಿಂಗಳಿಂದ ಒಬ್ಬನೇ ಬರ್ತಾಯಿದ್ದೀನಿ. ಇಲ್ಲ ಇವನ್ ಕರ್ಕೊಂಬರ್ಬೇಕಷ್ಟೇ. ಈತಾ ಸರಿ. ಮತ್ತೆ
ಓ ಇದೆಲ್ಲ ಕಾಲು ತೊಗೊಳೋದೆಲ್ಲ ಇದೆ. ಇದೇ ಫಸ್ಟ್ ಟೈಮ್ ನಾವು ಫಸ್ಟ್ ಗಣೇಶ ಇದು ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ಹೆಂಗಿದೆ. ಗರ್ಕೆ ತಗೊಳ್ಳಿಮ್ಮ ಗಣೇಶಗೆ ಒಳ್ಳೇದಾಗುತ್ತೆ ಹಾಕಿಮ್ಮ 10 ರೂಪಾಯಿ. ಗಣೇಶನಿಗೆ ಒಳ್ಳೇದಾಗುತ್ತೆ, ನಮಗೆ ಒಳ್ಳೇದು ಮಾಡಪ್ಪ ತಂದೆ. ಇಲ್ಲೇ ಕಾಯಿ ಕಟ್ಟೋದು ಕ್ಯೂ 300 ಕ್ಯೂ 500 ಕ್ಯೂ ಎಲ್ಲ ಇದೆ. ಇವತ್ತು ನಾವು ಯಾವಾಗಲೂ ಆ್ಯಕ್ಚುಲಿ 500 ಹೋಗ್ತಿದ್ದು, ಇವತ್ತೆಲ್ಲ ಫುಲ್ ಖಾಲಿ ಇದೆ. 300ಕ್ಕೆ ಹೋಗಿದ್ದು, ಈ ಸಲ 150 ಕ್ಯೂವಲ್ಲಿ ಹೋಗ್ತಾ ಇದ್ವಿ. ಇಲ್ಲೇ ಹೋಗ್ಬಿಟ್ಟು ಪೇ ಮಾಡಿಬಿಟ್ಟು ಕಾಯಿ ತೊಗೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಾಣ್ತಿದೆ ರೆಡ್ಡು, ಅಲ್ಲಿ 9 ರೌಂಡ್ ಹಾಕಿ ಕಾಯಿ ಕಟ್ಟಿ ಆ ಕಡೆ ಊಟ ಕೊಡ್ತಾರೆ, ಊಟ ಮಾಡಿಕೊಂಡು ರಿಟರ್ನ್ ಹೋಗ್ಬೇಕು. ಅಲ್ಲೋಗಿ 3 ಸುತ್ತು 9 ಸುತ್ತು ಸುತ್ತಿ ಕಾಯಿ ಕಟ್ಟಿ ಹೋಗ್ಬೇಕು. 150 ರೂಪಾಯಿ ಲೈನ್ ನಿಂತಿದ್ವಿ, ಲೈನ್ ಫುಲ್ ಫ್ರೀ ಇತ್ತು. ಇದೆ ನೋಡಿ ಕಾಯಿ ಎಷ್ಟು ಕಟ್ಟಿದ್ದಾರೆ ನೋಡಿ, ಫುಲ್ಲು ಕಾಯಿ 9 ಹೊರಗಡೆ ಸುತ್ತವ್ರ ಈ ಥರ ಸುತ್ತಿದ್ದಾರೆ ನೋಡಿ, ಫುಲ್ ರೆಡ್ಡಿನ ಮಯ. ಇಲ್ಲಿ ಇದು ಹೊಸದು ಅನ್ಸುತ್ತಿದ್ದು ಇತ್ತಾ? ಹೊರಟ್ವಿ, ಬೈಕಿಗೆ ಊಟ ಕೊಡ್ತಿದ್ರು, ಖಾರ ಬಾತು ಊಟ ಮಾಡ್ಕೊಂಡ್ವಿ. ಇವಾಗ ಹೊರಡ್ತಾಯಿದ್ವಿ. 9 ಸುತ್ತು ಆಯಿತು. ನಮ್ದೀಗ 7 ವಾರ ಆಯಿತು, 2 ವಾರ ಇದೆ. ಕಂಟಿನ್ಯೂಸ್ ಏನು ಬಂದಿಲ್ಲ, ಅವಾಗ ಫ್ರೀ ಇದ್ದಾಗೆಲ್ಲ ಬಂದಿದ್ದೀನಿ. ಇನ್ನು ಇಂಪ್ರೂವ್ ಆಗ್ತಿದೆ, ಹೊಸ ದೇವಸ್ಥಾನ ಎಲ್ಲ ಕಟ್ತಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಿದೆ. ಇಲ್ಲಿಂದ ಇಲ್ಲೇ ದೇವನಹಳ್ಳಿ ಏರ್ಪೋರ್ಟ್ ಇಲ್ಲ ನಿಯರ್ ಇದೆ, ನೀವು ಏರ್ಪೋರ್ಟಿಂದ ಬರೋಂಗಿದ್ರು ಬರ್ಬೋದು. ಓಕೆ ಫ್ರೆಂಡ್ಸ್, ಬಾರಿ ಹೊಟ್ಟೆ ತುಂಬ ಊಟ ಆಗಿದೆ. ಗುಡ್ ನೈಟ್.